ಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ನಿನ್ನೆ ಒಂದು 2 ಪ್ರಕರಣ ದಾಖಲಾಗಿದೆ. ಒಂದು 307 ಮತ್ತು 302 ಪ್ರಕರಣ. ಯಾಸಿನ್ ಕುರೇಶಿ ಮತ್ತು ಆದಿಲ್ ಅಂತಂದು ಇವರಿಬ್ಬರ ಮಧ್ಯೆ ಸ್ವಲ್ಪ ವೈಮನಸ್ಯ ಇರ್ತದೆ. ಆದ್ದರಿಂದ ಕೆಲವು ದಿನಗಳ ಇಂದ ಆಲ್ಮೋಸ್ಟ್ ಒಂದು ವಾರ 10 ದಿನದಿಂದ ಸಣ್ಣ ಪುಟ್ಟ ಗುರಾಯಿಸೋದು, ಆ ರೀತಿ ಸಣ್ಣ ಪುಟ್ಟ ಮಾತುಕತೆಗಳು ನಡೆದಿರ್ತದೆ. ಅದರದ್ದು ರಿಪಕಷನ್ ಆಗಿ ನಿನ್ನೆ ಈವ್ನಿಂಗ್ ಸುಮಾರು 5:45-6 ಗಂಟೆ ಅಷ್ಟೊತ್ತಿಗೆ ಈ ಆದಿಲ್ ಮತ್ತು ಆತನ ಸಹಚರರು ಇವನು ಯಾಸಿನ್ಗೆ ಹಲ್ಲೆ ಮಾಡಬೇಕು ಅಂತಂದು ಹೋಗಿ ಅವನಿಗೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ ಇವನು ಯಾಸಿನ್ ಅವನ ಮನೆ ಸುತ್ತಮುತ್ತ ಅವನ ಸ್ನೇಹಿತರು ಅಂಗಡಿಯೆಲ್ಲ ಅಲ್ಲೇ ಇರೋದ್ರಿಂದ ಅವನ ಸ್ನೇಹಿತರು ಇಮಿಡಿಯೇಟ್ಲಿ ಗ್ಯಾದರ್ ಆಗಿ ಯಾರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿರ್ತಾರೆ ಅವ್ರಿಗೇನೆ ಇನ್ ರಿಟರ್ನ್ ಹಲ್ಲೆ ಮಾಡ್ತಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಒಂದು 302 ಪ್ರಕರಣದಲ್ಲಿ ಸುಮಾರು 7 ಜನನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ 307 ಪ್ರಕರಣದಲ್ಲಿ 8 ಜನನ್ನ, ಒಟ್ಟು 15 ಜನನ್ನ ಈಗಾಗಲೇ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಇನಿಷಿಯಲ್ ಸ್ಪಾರ್ಕ್ ಏನು, ಯಾಕಿದು ಆಯಿತು ಅಂತಂದು ತನಿಖೆ ಮಾಡ್ತಾ ಇದ್ದೀವಿ. ಅವರ ಕ್ರಿಮಿನಲ್ ಕೇಸಸ್ ಎಷ್ಟಿದೆ ಅದನ್ನು ಕೂಡ ತನಿಖೆ ಮಾಡ್ತಾ ಇದ್ದೀವಿ. ಸೊ ಮತ್ತಷ್ಟು ಮಾಹಿತಿ ಸಿಕ್ಕಿದ ನಂತರ ನಾನು ತಮಗೆ ಡೀಟೇಲ್ಸ್ ತಿಳಿಸ್ತೀನಿ. ಕ್ರಿಮಿನಲ್ ಹಿಸ್ಟ್ರಿ ಇದೆ, ಬಟ್ ಇದು ಯಾಕೆ ಸ್ಪಾರ್ಕ್ ಆಯಿತು ಏನು ಎತ್ತ ಅಂತ ತನಿಖೆ ಮಾಡಿ ಆನಂತರ ಈಗಾಗಲೇ ಸೆಕ್ಯೂರ್ ಮಾಡಿದ್ದೀವಿ. ಅವ್ರನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿ ಸಿಕ್ಕಿದ ನಂತರ ನಾನು ತಮಗೆ ತಿಳಿಸ್ತೀನಿ. ಹೇಳ್ತೀನಪ್ಪ, ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ನಿಮಗೆ ಗೊತ್ತಿದೆ ಅಲ್ವಾ ಅದು? ಹೇಳ್ತೀನಿ. ಅವನ ಪ್ರೊಫೆಷನ್ನು ಮಟನ್ ಅಂಗಡಿ ಇಟ್ಕೊಂಡಿದ್ದಾನೆ ಯಾಸಿನ್ ಕುರೇಶಿ ಅಂತಂದು. ಬಟ್ ಈ ಪ್ರಕರಣಕ್ಕೆ ಅದು ಯಾವ್ದು ರಿಲೆವೆಂಟು ದಟ್ ವಿ ಹ್ಯಾವ್ ಟು ಚೆಕ್. ಇನಿಷಿಯಲ್ ಸ್ಪಾರ್ಕ್ ಏನು ಅಂತಂದು ನಾವು ಚೆಕ್ ಮಾಡಬೇಕಾಗ್ತದೆ. ಹೇಳ್ತೀನಿ, ತನಿಖೆ ಮುಗಿದ ನಂತರ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಓಕೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಚೆಕ್ ಮಾಡ್ತೀನಿ. 307 ಪ್ರಕರಣದಲ್ಲಿ ಇಂಜೂರ್ಡ್ ಯಾರಿದ್ದಾರೆ ಆತ ಈಗ ಟ್ರೀಟ್ಮೆಂಟ್ನಲ್ಲಿ ಇದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.